ಓ ನಮಃ ಹರಿಃ ಓಂ. ಸಚ್ಚಾಸ್ತ್ರೋದಿತ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಂಕಿತಾಃ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಪತೋ ದಾಸ್ಯಾಮಿ ಭಾಗ್ಯೈ ಸಹ. ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ तं ವಾಜಿ ವಸ್ತ್ರಂ ಭಜೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಶ್ರವಣ ಮಾಡುವಂತಹ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತಾ, ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಿಸ್ವಾನಿಷ್ಠಾನಿ ಸಾಧಯೇಷ್ಟಾನಿ ಮಾಧವ. ಶ್ರೀ ಗುರುಭ್ಯೋ ನಮಃ. ನಿನ್ನೆಯ ದಿವಸ ಶ್ರೀ ಭಗವಂತ ಅಂದ್ರೆ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವವನ್ನ ನೋಡ್ಲಿಕ್ಕೆ ಬ್ರಹ್ಮದೇವರು ಕುಟುಂಬ ಸಮೇತರಾಗಿ ಪರಿವಾರ ಸಮೇತರಾಗಿ ಗಂಗಾ ನದಿಯನ್ನು ದಾಟಿ ಗೋದಾವರಿಯನ್ನು ದಾಟಿ ಕೃಷ್ಣವೇಣಿಯನ್ನು ದಾಟಿ ಹಾಗೆ ಬರ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಕೊನೆಗೆ ಅವರು ಹೇಳಿದ ನಂತರ ಸೂರ್ಯದೇವರು ಹೇಳಿದ್ರು. ಅದಾದ ನಂತರ ವಿಶ್ವಕ್ಷೇನ ಹೇಳ್ತಾ ಇದ್ದಾನೆ, ಸ್ವಾಮಿ ಅವರು ತುಂಬುರೋ ತೀರ್ಥಮಾಸಾಧ್ಯ ಹರೇ ತತ್ರಾಗವಾಹತೆ. ಸ್ವಾಮಿ ಅವರು ಈಗಾಗಲೇ ತುಂಬುರು ತೀರ್ಥಕ್ಕೆ ಬಂದು ಅಲ್ಲಿ ಸ್ನಾನಾದಿಗಳನ್ನ ಮಾಡತಾ, ಪರಮಾತ್ಮನೇ ಸ್ನಾನವಾದ ಕೂಡಲೇ ನಿನ್ನ ದರ್ಶನ ಕುತೂಹಲಕ್ಕೆ ಬರ್ತಾ ಇದ್ದಾರೆ. ಅಂದರೆ ದೇವರ ದರ್ಶನವನ್ನ ಮಾಡಬೇಕಾದರೆ ತೀರ್ಥ ಸ್ನಾನವನ್ನ ಮಾಡದೆ ದರ್ಶನವನ್ನ ಮಾಡಬಾರದು ಎಂಬತಕ್ಕಂತಹ ಒಂದು ದೊಡ್ಡ ತತ್ವವನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಈಗ ಉದಾಹರಣೆಗೆ ಇವೆಲ್ಲ ನಮಗೆ ಮರ್ತು ಹೋಗಿದೆ. ಎಷ್ಟೋ ಸಂಪ್ರದಾಯಗಳು ಬಿಟ್ಟು ಹೋಗಿದೆ. ತಪ್ಪನ್ನೇ ಸರಿ ಅಂತ ಭ್ರಮಿಸುವಂತಹ ಪರಿಸ್ಥಿತಿಯ ತನಕ ಕಲಿ ನಮ್ಮಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾನೆ. ಎಷ್ಟೋ ಜನ ನೋಡಿ, ಇವತ್ತು ಸಣ್ಣ ವಿಷಯ ಹೇಳ್ತೇನೆ. ಏನು ಅಂತಂದ್ರೆ, ದಿನಾ ದೇವರ ಪೂಜೆ ಮಾಡುವಾಗ, ಕಲಶಾರಾಧನೆ ಮಾಡುವಾಗ ಕಲಸಸ್ಯ ಮುಖೇ ವಿಷ್ಣು ಕಂಠೆ ರುದ್ರ ಸಮಾಶ್ರಿತಾ ಎಲ್ಲವನ್ನು ಹೇಳ್ತೇವೆ. ಹೇಳಿದ ಮೇಲೆ ಮತ್ತೊಂದು ಶ್ಲೋಕ ಹೇಳ್ತೇವೆ, ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಗುರು. ಪ್ರತಿ ಒಂದು ಪೂಜೆ ವ್ರತ ನಿಯಮಗಳಲ್ಲಿ ಬರುವಂತಹ ಶ್ಲೋಕ, ಪ್ರತಿ ಒಬ್ಬರ ಬಾಯಿಯಲ್ಲಿಯೂ ಬರುವಂತಹ ಶ್ಲೋಕ, ಸ್ನಾನ ಮಾಡುವಾಗ ಬರುವಂತಹ ಶ್ಲೋಕ. ಆದರೆ ಅದು ಎಲ್ಲಿ ತಪ್ಪಿದೆ, ಅದು ಯಾಕೆ ತಪ್ಪಿದೆ ಗೊತ್ತಿಲ್ಲ. ಆದರೆ ಇನ್ನೂ ತನಕ ತಿದ್ದುಪಡಿ ಆಗ್ತಾ ಇಲ್ಲ. ಅದು ಶೋಚನೀಯ ಸಂಗತಿ. ಯಾವುದು ಅಂತ ಕೇಳಿದಾಗ ನೋಡಿ, ವ್ಯಾಕರಣ ಪ್ರಕಾರ ಗಂಗೆ ಚ ಯಮುನೆ ಚೈವ, ಚಕಾರ ಒಂದು ಸಲ ಹಾಕಿದ್ರೆ ಸಾಕು. ಗಂಗೆ ಚ ಚಕಾರ ಹಾಕಿದಿರಿ, ಯಮುನೆ ಚೈವ ಯಾಕೆ ಮತ್ತೆ? ಚೈವ ಅನ್ನುವ ಶಬ್ದದ ಅವಶ್ಯಕತೆಯೇ ಇಲ್ಲ ಅಲ್ಲಿ. ನೀವು ವಿಚಾರ ಮಾಡಿ ನೋಡಿ, ಪದಗಳ ಅರ್ಥ ಮಾಡುವಾಗ ಚೈವ ಅನ್ನುವ ಚ ಏವ ಅದು ಬೇಕಾಗೇ ಇಲ್ಲ. ಒಂದು ಸಲ ಚ ಬದ್ಧ ಆಗಿದೆ, ಮತ್ತೆ ಏವ ಶಬ್ದ ಅಲ್ಲಿ ಬೇಕಾಗೇ ಇಲ್ಲ. ಆದರೂ ಕೂಡ ಅಂತ ಇದ್ದೇವೆ ಎಲ್ಲರೂ. ಅವ್ರಂದ್ರು ನಾವು ಅಂತ ಇದ್ದೇವೆ. ಯಾಕೆ ಅಂತ ಯಾರು ವಿಚಾರ ಮಾಡ್ತಾ ಇಲ್ಲ. ನಿಜವಾಗಿಯೂ ಕೂಡ ಅಲ್ಲಿ ಏನಿದೆ ಅಂದ್ರೆ ಗಂಗೆ ಚ ಯಮುನೆ ಚೈವ ಅಲ್ಲ. ಅಲ್ಲಿ ನೋಡಿ, ಗೋದಾವರಿ, ಗಂಗಾ ಯಮುನಾ ಗೋದಾವರಿ ಬಂದ್ರು. ಮಹಾನದಿಗಳಲ್ಲಿ ಗಂಗೆ ಶ್ರೇಷ್ಠ, ಅವಳಾದ ಮೇಲೆ ಗೋದಾವರಿ ಶ್ರೇಷ್ಠ, ಗೋದಾವರಿ ಆದ ಮೇಲೆ ಕೃಷ್ಣೆ. ಎಲ್ಲ ಮಹಾ ದೊಡ್ಡ ಸ್ಥಾನದಲ್ಲಿ ನಿಲ್ಲತಕ್ಕಂತಹವಳು ಕೃಷ್ಣವೇಣಿ. ಮತ್ತೆ ಅವಳನ್ನೇ ಈ ಸಾಲಿನಲ್ಲಿ ಸೇರಿಸಲೇ ಇಲ್ಲ. ನೋಡಿ ಅವಳ ಹೆಸರು ಬರುತ್ತಾ ಅಂತ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಇಷ್ಟು ಬಂತು. ಆದರೆ ಇನ್ನೊಂದು ನದಿ ಕೃಷ್ಣಾ ನದಿ, ಅದನ್ನೇ ಸೇರಿಸಲಿಲ್ಲ. ಆಗ ಅಲ್ಲಿ ಏನಾಗಿದೆ ಅಂದ್ರೆ ಇರುವ ಶ್ಲೋಕ ಹೀಗೆ, ಗಂಗೆ ಚ ಯಮುನೆ ಕೃಷ್ಣೆ
ಗೋದಾವರಿ ಸರಸ್ವತಿ ಇದ್ದದ್ದು. ಆ ಕೃಷ್ಣ ತೆಗೆದು ಬಿಟ್ರು, ಚೈವ ಅಂತ ಯಾರೋ ಹಾಕಿಬಿಟ್ರು. ಅಲ್ಲ, ಗಂಗೆ ಚ ಯಮುನೆ ಕೃಷ್ಣೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ. ಗಂಗೆ ಚ ಯಮುನೆ ಕೃಷ್ಣೆ ಗೋದಾವರಿ ಅಂದ್ರೆ ಗಂಗೆ ಚ ಯಮುನೆ ಕೃಷ್ಣೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ. ಮಿನಿಮಮ್ 8 ನದಿಗಳ ಚಿಂತನೆ ಮಾಡಬೇಕು ಅಂತಿದೆ. ಆ ಕೃಷ್ಣೆಯನ್ನ ಸೇರಿಸಿಕೊಂಡಾಗ ಮಾತ್ರ 8 ನದಿಗಳ ಚಿಂತನೆ ಬರ್ತದೆ. ಹಾಗಾಗಿ ನಮ್ಮಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ, ಎಲ್ಲಿ ತಪ್ಪಿ ಹೋಗಿದೆ ಅಂತ ಗೊತ್ತಿಲ್ಲ. ಆದ್ದರಿಂದ ತಿದ್ದುಪಡಿ ಮಾಡ್ಕೊಳ್ಬೇಕು. ಆದರೂ ತಿದ್ದುಪಡಿ ಮಾಡಿಕೊಳ್ಳದಿದ್ದಷ್ಟು ಕಲಿಯ ವ್ಯಾಪಾರ ನಮ್ಮಲ್ಲಿ ತುಂಬಿ ಹೋಗಿದೆ. ಹಾಗಾಗಿ ನಿಜವಾದ ಶ್ಲೋಕ ಇರೋದು ಹೀಗೆ. ಅದು ಎಲ್ಲಿ ತಪ್ಪಿತೋ, ಯಾರು ಇದನ್ನು ಮಾಡಿದ್ರೋ, ಯಾಕಾಯಿತೋ, ಏನು ಉತ್ತರವೇ ಇಲ್ಲ. ಎಷ್ಟು 100 ವರ್ಷಗಳಾಯ್ತೇನೋ ಗೊತ್ತಿಲ್ಲ ಎಲ್ಲಿ ತಪ್ಪಿ ಹೋಗಿದೆ ಅಂತ. ಗಂಗೆ ಚ ಯಮುನೆ ಕೃಷ್ಣೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ಈ ತರ ಹೇಳಿದಾಗ ವೃತ್ತ ದೋಷ ಬರೋದಿಲ್ಲ, ವ್ಯಾಕರಣ ದೋಷ ಬರೋದಿಲ್ಲ. ಕೃಷ್ಣವೇಣಿಯನ್ನು ಸೇರಿಸಿಕೊಂಡ ಹಾಗಾಯಿತು. ಪ್ರಧಾನವಾದ 3ನೇ ಸ್ಥಾನದಲ್ಲಿರುವಂತವಳು, ಅವಳನ್ನೇ ಬಿಟ್ಟು ಹೇಗೆ ಮಾಡ್ತೀರಿ? ಕೃಷ್ಣನ ವಿಶೇಷ ಸನ್ನಿಧಾನೋಪೇತಳು ಅಂತ ಹೀಗೆಲ್ಲ ಹೇಳ್ತಾರೆ. ಹಾಗಾಗಿ ಅವಳಲ್ಲಿ ಸ್ನಾನ ಮಾಡಿದ್ರು ಅಂತ ವಿಶ್ವಕ್ಷೇನ ಹೇಳ್ತಾ ಇದ್ದಾರೆ. ಪುತ್ರಾಸ್ತದಾಗಚ್ಚತಿ ಭವದ್ದರ್ಶನ ಕೌತುಕೀ ಸನಾಪತ್ಯೌವನತ್ಯೇವಂ ಭಗವಾನ್ ತಿಷ್ಟತೋ ಮುದಾ. ಆವಾಗ ಸೇನಾಪತಿಯಾದಂತಹ ವಿಶ್ವಕ್ಷೇನ ಹೇಳಿದ ನಂತರ ಸಂತೋಷದಿಂದ ಆಸನಿಂದ ಎದ್ದು ಬಿಟ್ಟಿದ್ದಾನಂತೆ ನಮ್ಮ ಸ್ವಾಮಿ. ಎದ್ದು ನಿಂತು ಗರುಡ ಕಂದಮಾರೂಢ ಪ್ರಯಾಣೋಭಿಮುಖೋ ಹರಿಹಿ ಭೂಮಿ. ಆ ಗರುಡನ ಹೆಗಲನ್ನ ಏರಿ ಮಗನನ ಮೇಲೆ ವಿಶ್ವಾಸದಿಂದ ಉತ್ತರಾಭಿಮುಖವಾಗಿ ಹೊರಟಿದ್ದಾರೆ. ಯಾರು? ಪರಮಾತ್ಮ ಶ್ರೀನಿವಾಸ. ಮಗನನ್ನು ನೋಡ್ಬೇಕು ಅಂತ ಹಂಬಲ, ತಾನೇ ಗರುಡಾರೂಢನಾಗಿ ಹೊರಟಿದ್ದಾನೆ. ವಿಶ್ವಕ್ಷೇಮೋತಿ ವೇಗೇನ ಬ್ರಹ್ಮಣ ಮಮಗಾಮ್ಯ ಚ. ಆಗ ಆ ಬ್ರಹ್ಮದಿರುವ ಸ್ಥಳಕ್ಕೆ ಪ್ರಯಾಣ ಮಾಡಿರುವಂತ ಶ್ರೀನಿವಾಸನನ್ನ ನೋಡಿ ವಿಶ್ವಕ್ಷೇನ ಬಂದನಂತೆ. ಬಂದು ಅತಿವೇಗದಿಂದ ಬಂದು ಬ್ರಹ್ಮದೇವರ ಬಳಿಗೆ ಭಕ್ತಿಯಿಂದ ಅವರು ಹೇಳ್ತಾ ಇದ್ದಾರೆ ಬ್ರಹ್ಮದೇವರಿಗೆ ಏನು ಅಂತ. ವಿಶ್ವಕ್ಷೇನ ವಿನಂತಿಸಿಕೊಳ್ತಾ ಇದ್ದಾರೆ. ಯಾರಿಗೆ? ಬ್ರಹ್ಮದೇವರ ಹತ್ರ. ಸ್ವಾಮಿ ಎಂದ್ರು. ಏನು? ಭಗವಾನ್ ಅರವಿಂದಾಕ್ಷ ತವ ದರ್ಶನ ಲಾಲಸಃ ಗರುಡ ಸ್ಕಂದಮಾರುಹ್ಯ ಸಮಾಗಚ್ಚತಿ ತೇಂತಿಕಿಂ. ಸ್ವಾಮಿ, ಆ ಕಮಲಾಕ್ಷ ನಮ್ಮ ಸ್ವಾಮಿ ನೋಡಿ ಎಂತಹ ಶಬ್ದಗಳನ್ನ ಆಡ್ತಾ ಇದ್ದಾರೆ. ಯಾಕೆ ಕಮಲಾಕ್ಷ ಅಂತಂದ್ರು? ಕಮಲಾಕ್ಷ ಅಂದ್ರೆ ಏನು ಗೊತ್ತಾ? ಅರವಿಂದಾಕ್ಷ. ಅರವಿಂದಾಕ್ಷ ಅಂದ್ರೆ ಏನು ಗೊತ್ತಾ? ಪುಂಡರೀಕಾಕ್ಷ ಅಂತ. ಯಾಕೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಮೊದಲಿಗೆ ಯಾವುದೇ ಕರ್ಮವನ್ನ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ನೆನೆಸಬೇಕಾದಂತಹ ನಾಮ ಪುಂಡರೀಕಾಕ್ಷ ಅಂತ. ಪುಂಡರೀಕಾಕ್ಷ ಅಂದ್ರೆ ಏನು ಅಂದರೆ ನಮ್ಮನ್ನ ತನ್ನಿಂದ ತಾನೇ ಶುದ್ಧಿ ಮಾಡತಕ್ಕಂತಹ ಭಗವದ್ ರೂಪದ ಹೆಸರು ಪುಂಡರೀಕಾಕ್ಷ ಅಂತಂದ್ರೆ ನಾವು ಎಂತಹ ಮೈಲಿಗೆ ಆಗಿದ್ರೂ ಕೂಡ ಆ ಕ್ಷಣದಲ್ಲಿ ಅವನ ಸ್ಮರಣೆ ಮಾಡಿಕೊಂಡರೆ ಪರಿಶುದ್ಧರಾಗಿ ಬಿಡ್ತೇವಂತೆ. ನಿಮಗೆ ಮೈಲಿಗೆ ಬಂತು ಅಂತ ಏನಾದ್ರೂ ಸಂಶಯ ಬಂತು ಅಂತ ಇಟ್ಕೊಳ್ಳಿ, ಹೆದರಬೇಡಿ. ಸಂಶಯ ಬಂದ ಕೂಡ್ಲೆ ಏನು ಮಾಡಿ ಪುಂಡರೀಕಾಕ್ಷ ಅಂತಂದು ಬಿಟ್ರೆ ಶುದ್ಧವಾಗುತ್ತೆ. ಯಾಕೆ ಅಂತಂದ್ರೆ ಪುಂಡ ಅರಿ ಕ ಅಕ್ಷ 4 ಪದಗಳಿದೆ. ಪುಂಡ ಅರಿ ಕ ಅಕ್ಷ. ಪುಂಡ ಅಂದ್ರೆ ಏನು ಅಂದ್ರೆ ಅವನು ದೈತ್ಯ. ಯಾವ ದೈತ್ಯ? ನಮ್ಮನ್ನ ಶುದ್ಧವಾಗಿದ್ದಾಗ ಅಶುದ್ಧರನ್ನಾಗಿ ಮಾಡುವ ದೈತ್ಯ. ನಾವು ಮಡಿಲಿರ್ತೇವೆ ಅಂತ ಇಟ್ಕೊಳ್ಳಿ, ಬೇಕು ಅಂತ ಮೈಲಿಗೆ ಮಾಡಿ ಬಿಡೋದು. ಮೈಲಿಗೆ ಮಾಡಿ ನಾವು ಒದ್ದಾಡ್ತೇವಲ್ಲ, ಅದನ್ನ ನೋಡಿ ಆನಂದ ಪಡುವಂತಹ ಮಹಾದೈತ್ಯ ಅವನು ಪುಂಡ ಅಂತ. ಅವನಿಗೆ ಯಾರೂ ಶತ್ರುಗಳೇ ಇಲ್ಲ. ಎಂತೆಂಥವರನ್ನೂ ಕೂಡ ಮೈಲಿಗೆ ಮಾಡಿ ಬಿಡ್ತಾನೆ. ಅವನನ್ನ ಮುಟ್ಟಿ ನಿಮ್ಮ ಮನಸ್ಸು ಕದಡಿಸಿ ಬಿಡ್ತಾನೆ. ಆಗ ಏನ್ ಮಾಡ್ರಿ? ಅವನಿಗೆ ಅರಿ ಅಂದ್ರೆ ಶತ್ರು. ಯಾರು? ಭಗವಂತನೊಬ್ಬನೇ, ಇನ್ಯಾರು ಅವನಿಗೆ ಶತ್ರುಗಳೇ ಇಲ್ಲ. ಹಾಗಾಗಿ ಅಂತಹ ಪುಂಡನಿಗೆ ಅರಿ, ಆ ಅರಿಯಾದಂತ ಭಗವಂತ ಏನು ಮಾಡ್ತಾನೆ? ಕಣ್ಣಿನಲ್ಲಿದ್ದುಕೊಂಡು ಅಂದ್ರೆ ಅಲ್ಲ, ಅಂದ್ರೆ ಕೊಲ್ಲೋದು. ಅಂದ್ರೆ ಕೊಲ್ಲೋದು, ಕ್ಷಯ ಅಂತ ಅರ್ಥ. ಕೊಲ್ಲೋದು. ಎಲ್ಲಿರ್ತಾನೆ? ಅಕ್ಷ. ಹೀಗೆ ಆ ಪುಂಡನಿಗೆ ಶತ್ರುವಾದ ಭಗವಂತ
ಕಣ್ಣಿನಲ್ಲಿದ್ದುಕೊಂಡು ಅವನನ್ನ ಕೊಲ್ತಾನೆ ಅಂತ ತಿಳ್ಕೊಂಡ್ರೆ ಪುಂಡ ಅರಿಕ ಅಕ್ಷ, ಆದ್ದರಿಂದ ಅವನಿಗೆ ಪುಂಡರೀಕಾಕ್ಷ ಅಂತ ಹೆಸರು. ಆಗ ನೀವು ಕೇಳಬಹುದು, ಅವನು ಕಣ್ಣಿನಲ್ಲಿದ್ದ ದೇವರು ಅಂತ ತಿಳ್ಕೊಳ್ಳೋದು ಯಾಕೆ, ಕಿವಿಯಲ್ಲಿದ್ದ ದೇವರು ಅಂತ ತಿಳ್ಕೊಂಡ್ರೆ ಅವನು ಸರ್ವಾಂತರ್ಯಾಮಿ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಎಲ್ಲಾ ಕಡೆ ಇದ್ದಾನೆ. ಮತ್ತೆ ಹಾಗಿರುವಾಗ ಕಣ್ಣಿನಲ್ಲಿರುವಂತ ದೇವರು ಅಂತ ತಿಳ್ಕೊಳ್ಳೋದ್ರಲ್ಲಿ ಏನು ಸ್ವಾರಸ್ಯ ಅಂತ ಕೇಳಿದ್ರೆ ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ, ಯಾವುದೇ ನೀವು ನೋಡಿ ಕಿವಿ ಗಲೀಜಾಗಿದೆ ಅಂತ ಇಟ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಿ, ನೀರ್ ಹಾಕಿ ಚೆನ್ನಾಗಿ ಸೋಪ್ ಹಾಕಿ ತೊಳ್ಕೊಳ್ತೀರಿ. ಕೈ ಗಲೀಜಾಯಿತು, ಸೋಪ್ ಹಾಕಿ ತೊಳ್ಕೊಳ್ತೀರಿ. ಕಾಲು ಗಲೀಜಾಯಿತು, ಸೋಪ್ ಹಾಕಿ ತೊಳ್ಕೊಳ್ತೀರಿ. ಮೈ ಗಲೀಜಾಯಿತು, ಸೋಪ್ ಹಾಕಿ ತೊಳ್ಕೊಳ್ತೀರಿ. ಎಲ್ಲ ಇಂದ್ರಿಯಗಳು ಕೂಡ ಗಲೀಜಾದ್ರೆ ನೀರೋ ಸೋಪೋ ಮಣ್ಣೋ ಏನೋ ಹಾಕಿ ತೊಳ್ಕೊಳ್ತೀರಿ. ಆದರೆ ಕಣ್ಣಿನಲ್ಲಿ ಕಸ ಬಿತ್ತು ಅಂತ ಇಟ್ಕೊಳ್ಳಿ, ಅಲ್ಲಿಗೆ ಏನಾದ್ರು ಸೋಪ್ ಹಾಕ್ತೀರಾ, ಅಲ್ಲೇನಾದ್ರು ನೀರ್ ಹಾಕ್ತೀರಾ? ಏನಿಲ್ಲ. ನೀವು ಸುಮ್ಮನೆ ಕಣ್ಣಿನಲ್ಲಿ ಕಸ ಬಿತ್ತು ಅಂತ ಆದ್ರೆ ನೀವು ಸುಮ್ಮನೆ ಹಾಗೆ ಬಿಟ್ಟುಬಿಡಿ, ಆ ಕಣ್ಣಿನಿಂದ ನೀರು ತಂತಾನೆ ಹೊರಗೆ ಬಂದು ಒಳಗಿನ ಕಸವನ್ನು ಹೊರಗೆ ಹಾಕುತ್ತೆ. ಯಾವ ಅಂಗ ಮಲಿನವಾದರೆ ತನ್ನಿಂದ ತಾನೇ ಶುದ್ಧವಾಗುತ್ತೋ ಅಂತಹ ಜಾಗ ಅಂದ್ರೆ ಇಡೀ ಶರೀರದಲ್ಲಿ ಕಣ್ಣು ಮಾತ್ರ. ಅಂತಹ ಕಣ್ಣು ಯಾಕೆ ಹಾಗೆ ಶುದ್ಧವಾಗುತ್ತೆ? ಆ ಕಣ್ಣಿನಲ್ಲಿ ತನ್ನಿಂದ ತಾನೇ ಶುದ್ಧಿ ಮಾಡುವಂತಹ ಭಗವಂತ ನೆಲೆಸಿದ್ದಾನೆ. ಆದ್ದರಿಂದ ಈ ಚಿಂತನೆ ಯಾರು ಮಾಡ್ತಾರೆ, ಆಗ ನಿಮಗೇನಾದ್ರೂ ಗೊತ್ತಿಲ್ಲದೆ ಮೈಲಿಗಾಗಿದೆ ಅಂತ ಸಂಶಯ ಬಂದ್ರೆ ಪುಂಡರೀಕಾಕ್ಷನ ಸ್ಮರಣೆ ಮಾಡಿಬಿಟ್ರೆ ತನ್ನಿಂದ ತಾನೇ ಶುದ್ಧವಾಗಿರ್ತದೆ, ಯಾವ ಯೋಚನೆಯೂ ಇಲ್ಲ. ಆದ್ದರಿಂದಲೇನೆ ಅಂತ ಇಷ್ಟು ಅನುಸಂಧಾನವನ್ನಿಟ್ಟುಕೊಂಡು ನೀವು ಪುಂಡರೀಕಾಕ್ಷ ಅಂತ ಚಿಂತನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಭಗವಂತನನ್ನ ಪುಂಡರೀಕಾಕ್ಷ ಅಂತ ವಿಶ್ವಕ್ಷೇನ ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾರೆ. ಗರುಡ ಸ್ಕಂದ ಮಾರುಕ್ಯ ಗಚ್ಚತಿತೇಂತಿಗಂ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ತಚ್ಛ್ರುತ್ವ ವಚನಂ ತಸ್ಯ ವಿಶ್ವಕ್ಷೇನಸ್ಯ ಧೀಮತಃ ಚಂದ್ರಬಿಂಬ ನಿಪಾತ್ ಸಂಸಾತ್ ಆರೋಗ್ಯ ಪಿತಾಮಹ. ಆ ಭಗವಂತ ಬಂದ ಎಂಬ ವಿಷಯವನ್ನ ಬ್ರಹ್ಮದೇವರು ಭಗವಂತನನ್ನ ಕಾಣಲಿಕ್ಕೆ ಬರ್ತಾ ಇದ್ದಾರೆ. ಅಂತಹ ಭಗವಂತನನ್ನ ಭಗವಂತ ಮಗನನ್ನ ಕಾಣಲಿಕ್ಕೆ ಬರುವಂತಹ ವಿಷಯ ಇದಕ್ಕೆ ಕೋಟಿ ರೂಪಾಯಿ ಕೊಟ್ಟರು ಕೂಡ ಇಂತಹ ಆನಂದ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದು ಬ್ರಹ್ಮದೇವರಿಗಂತೂ ಅಂತಹ ಅತಿ ಉತ್ತಮವಾಗಿರತಕ್ಕಂತ ಆನಂದಕ್ಕೆ ಕಾರಣವಾದ ವಿಷಯ ಭಗವಂತನೇ ನಿಮ್ಮನ್ನ ಕಾಣ್ಲಿಕ್ಕೆ ಬರ್ತಾ. ಯಾರಿಗೆ ಆನಂದ ಆಗೋದಿಲ್ಲ ಹೇಳಿ? ಈಗ ನಮಗೆ ಸ್ವಾಮಿಗಳು ನೋಡ್ಬೇಕು ಅಂತ ಆಸೆ ಆಗುತ್ತೆ. ಆ ಸ್ವಾಮಿಗಳು ಅಂದ್ರೆ ಒಂದು ದಿನ ಆದ್ರೂ ನಮ್ಮ ಮನೆಗ್ ಬರ್ಬೇಕು ಅಂತ ನಾವು ಹೇಗೆ ಹೇಳೋದು? ನಾವು ನಮ್ಮಂತ ಪಾಮರು ಕರೆದ್ರೆ ಅವ್ರು ಬರ್ತಾರ ಏನೋ ಯೋಚನೆ, ಯಾರತ್ರ ಹೇಳೋದಿಲ್ಲ, ನಾವು ಅನ್ಕೊಂಡಿರ್ತೇವೆ. ಈಗ ಯಾರೋ ಒಬ್ರು ಬಂದ್ಬಿಟ್ಟು ಸ್ವಾಮಿಗಳು ನಿಮ್ಮನ್ನ ನೋಡ್ಬೇಕು ಅಂತ ಮನೆಗೆ ಬರ್ತಾ ಇದ್ದಾರೆ ಅಂದ್ರೆ ಎಷ್ಟು ಆನಂದ! ಅದಕ್ಕಿಂತ ಆನಂದ ಮತ್ತೊಂದಿಲ್ಲ. ನಮ್ಮ ಧ್ರುವರಾಜರಿಗೆ ಆ ಭಗವಂತನನ್ನ ಕಾಣಬೇಕು ಅಂತ ಹೇಳಿ 6 ತಿಂಗಳು ತಪಸ್ ಮಾಡಿದ. ಯಾಕೆ ಅಂತ, ಆಗ ಆ ಭಗವಂತನೇ ಧ್ರುವನನ್ನ ನೋಡ್ಲಿಕ್ಕೆ ಬಂದಿದ್ದಾನೆ, ಎದುರಿಗೆ ನಿಂತಿದ್ದಾನೆ ಅಂದ್ರೆ ಎಷ್ಟು ಆನಂದ ಆಗ್ಲಿಕ್ಕಿಲ್ಲ. ಮಾತನಾಡ್ಲಿಕ್ಕೆ ಬಾಯಿ ಬರ್ಲಿಲ್ಲ ಅಂತ ಆದ್ದರಿಂದ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿ ತರತ್ವ. ಅಲ್ಲ, ಹಳ್ಳಿ ತನಕ ಮಾತನಾಡೋನು ಆಗ ಮುಖ ಯಾಕಾದ? ಅವನಂತಾನೆ ನನಗೆ ಮಾತೇ ಬರ್ತಾ ಇಲ್ಲ ನಿನ್ನ ನೋಡಿ ಅಂತ. ಮತ್ತೆ ಹೇಗೆ ಬಂತು ಈಗ ಮಾತನಾಡ್ತಾ ಇದೆಯಲ್ಲ ಅಂದ್ರೆ ಬ್ರಹ್ಮ ಮಗೇನ ಕಂಬುನಾ, ಆ ಜ್ಞಾನಮಯವಾದ ಸಂಜೀವನ ಪರ್ವತ ಸಂಜೀವಯತ್ಯ ಕಿಲ ಶಕ್ತಿ ತರಸ್ವಧಾಮ್ನ, ಸಂಜೀವನಿ ಪರ್ವತದಂತೆ ಇರುವ ಆ ಶಂಖವನ್ನ ನನ್ನ ಕಪೋಲಕ್ಕೆ ಮುಟ್ಟಿಸಿದ್ದರಿಂದ ಆ ಮಾತುಗಳು, ಸತ್ತು ಹೋದಂತ ಮಾತುಗಳು ಮತ್ತೆ ಹುಟ್ಟಿ ಬರ್ತಾ ಇದೆ ಅಂತ ಧ್ರುವರಾಜನ ಸ್ತೋತ್ರ ಮಾಡ್ತಾ ಇದ್ದಾರೆ. ಹಾಗೇನೆ ನಮಗೆ ಅತ್ಯಂತ ಪ್ರಿಯರು ನಮ್ಮನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಅದಕ್ಕಿಂತ ಕೋಟಿ ರೂಪಾಯಿ ಕೊಟ್ಟರು ಕೂಡ ಆನಂದಕ್ಕೆ ಸಮಾನ ಇಲ್ಲ ಅಂತ ಆನಂದವಾಗ್ತಾ ಇದೆ ಅಂತ ಬ್ರಹ್ಮದೇವರು. ಅಷ್ಟು ಆನಂದದಿಂದ ಅವರು ಏನು ಮಾಡ್ತಾ ಇದ್ದಾರೆ, ಎಷ್ಟು ಖುಷಿ ಆಯ್ತು ಅಂದ್ರೆ ವಿಶ್ವಕ್ಷೇನ ಅದಕ್ಕೆ ಇರಬಹುದೇನೋ ಆ ಬ್ರಹ್ಮದೇವರು ಅಂತ. ಈಗ ಅಂತ ಆನಂದವನ್ನು ಕೊಟ್ಟವನಿಗೆ ಏನಾದ್ರೂ ಒಂದು ಉಡುಗೊರೆ ಕೊಡ್ಬೇಕಲ್ವಾ? ಹೀಗಿರಬಹುದೇನೋ ಗೊತ್ತಿಲ್ಲ, ನಾನು ಕಲ್ಪನೆ ಮಾಡೋದು. ಯಾಕೆ ಅಂದ್ರೆ ಇವತ್ತು ತೌಳವ ಸಂಪ್ರದಾಯದಲ್ಲಿ ಅಂದ್ರೆ ಉಡುಪಿಯ ಪ್ರಾಂತ್ಯದಲ್ಲಿ ತೌಳವ ಸಂಪ್ರದಾಯದಲ್ಲಿ ಏನು ಅಂತಾರೆ,
ಪರಮಾತ್ಮನಿಗೆ ನೈವೇದ್ಯವಾದ ಕೂಡ್ಲೆ ನಮ್ಮಲ್ಲಿ ಏನ್ ಮಾಡ್ತೇವೆ? ರಮಾ ಬ್ರಹ್ಮಾದಯೋ ದೇವಾಹ ಶನಕಾದ್ಯ ಶುಕಾದಯ ನರಸಿಂಹ ಪ್ರಸಾದೋಯಂ ಸರ್ವೇ ಗೃಹಂತು ವೈಷ್ಣವಾಹ. ರಮಾ ನೈವೇದ್ಯ, ಮುಖ್ಯ ಪ್ರಾಣ ದೇವರ ನೈವೇದ್ಯ ನಾವು ಮಾಡ್ತೇವೆ. ಆದ್ರೆ ತೌಳವ ಸಂಪ್ರದಾಯದಲ್ಲಿ ಹೇಗೆ ಅಂತ ಕೇಳಿದ್ರೆ, ಆ ರಮಾ ನೈವೇದ್ಯ ಮಾಡುವುದಕ್ಕಿಂತಲೂ ಪೂರ್ವದಲ್ಲೇ ಪರಮಾತ್ಮ ನೈವೇದ್ಯ ಆಯಿತು ಅಂದ್ರೆ ಡೈರೆಕ್ಟ್ ಆಗಿ ವಿಶ್ವಕ್ಷೇನನಿಗೆ ನೈವೇದ್ಯ. ಇದು ಯಾಕೆ ಅಂತಂದಾಗ ಹೀಗಿರಬಹುದು, ಬ್ರಹ್ಮದೇವರಿಗೆ ಬೆಲೆ ಕಟ್ಟಲಿಕ್ಕಾಗದಿರುವ ಆನಂದವನ್ನ ತಿಳಿಸಿದ ಮಹಾನುಭಾವ ಇದೇ ವಿಶ್ವಕ್ಷೇನ. ಆದ್ದರಿಂದ ವಿಶ್ವಕ್ಷೇನ ಆ ಪರಮಾತ್ಮ ನೈವೇದ್ಯವಾದ ಕೂಡ್ಲೆ ಮೊದಲಿಗೆ ನಿನಗೆ ಸಿಗಲಿ ಅಂತ ಹೀಗೆ ಕೊಟ್ಟಿರಬಹುದೇನೋ. ಅಂತೂ ಇವತ್ತಿಗೂ ಆ ಸಂಪ್ರದಾಯ ಇರೋದಕ್ಕೆ ಒಂದು ಸಾರ್ಥಕವಾದದ್ದು. ಯಾಕೆ? ಬ್ರಹ್ಮದೇವರಿಗೆ ಅಷ್ಟೂ ಜನ ದೇವತೆಗಳಿದ್ದಾರೆ, ಯಾರೂ ಬಂದು ಹೇಳಲಿಲ್ಲ ಸಾಕ್ಷಾತ್ ಭಗವಂತ ನಿಮ್ಮನ್ನ ಕಾಣ್ಲಿಕ್ಕೆ ಬರ್ತಾ ಇದ್ದಾನೆ ಅಂತ. ಅಂತಹ ಅದ್ಭುತವಾಗಿರತಕ್ಕಂತ ಮಾತನ್ನ ಭಗವಾನ್ ಅರವಿಂದಾಕ್ಷ ತದದರ್ಶನ ಲಾಲಸಃ ಗರುಡ ಸ್ಕಂದ ಮಾರುಕ್ಯ ಸಮಾಗಚ್ಚತಿ ದೇಂತಿಕಂ ತಚ್ಛ್ರುತ್ವಾ ವಚನಂ ತಸ್ಯ ವಿಶ್ವಕ್ಷೇನಸ್ಯ ಧೀಮತಃ ಚಂದ್ರಬಿಂಬ ನಿಭಾತ್ ಹಂಸಾತ್ ಅವರುಕ್ಯ ಪಿತಾಮಹಃ. ಆಗ ವಿಶ್ವಕ್ಷೇನನ ಮಾತನ್ನ ಕೇಳಿ ಎಷ್ಟು ಆನಂದ ಪಟ್ರು ಆ ಬ್ರಹ್ಮದೇವರು ಅಂದ್ರೆ, ಚಂದ್ರನಂತೆ ಸ್ವಚ್ಛವಾಗಿರುವ, ನೋಡಿ ಒಂದೊಂದೂ ಕೂಡ ವಿಶೇಷಣಗಳನ್ನ ಕೊಡೋದ್ರಲ್ಲಿ ತಾತ್ಪರ್ಯ ಏನು? ಯಾವುದನ್ನ ವಾಹನವನ್ನಾಗಿ ಮಾಡಿಕೊಂಡಿದ್ರೋ ಬ್ರಹ್ಮದೇವರು, ಹಂಸ, ಬರೀ ಹಂಸ ಅಲ್ಲದು, ಉಳಿದ ಹಂಸಗಳಂತೆ ಹಂಸ ಅಲ್ಲ, ಚಂದ್ರನಂತೆ ಸ್ವಚ್ಛವಾಗಿರುವ ಅದ್ಭುತವಾದ ಅಂಡರ್ಲೈನ್ ಮಾಡಬೇಕಾದಂತಹದ್ದು. ಏನದು ಅಂದ್ರೆ ಸ್ವಚ್ಛವಾದ ಮನಸ್ಸುಳ್ಳ ವಾಹನ ಯಾರೇ ಆಗಿರ್ಲಿ ಅಂದ್ರೆ ಎಂತ ಫಲ ಸಿಗುತ್ತೆ ಅಂದ್ರೆ, ನೀವು ನೋಡಿ ವಾಹನ ಎಷ್ಟು ಸ್ವಚ್ಛವಾಗಿರುತ್ತೋ ನಿಮ್ಮ ಪ್ರಯಾಣವು ಅಷ್ಟೇ ಸ್ವಚ್ಛವಾಗಿರುತ್ತೆ. ಪ್ರಯಾಣದ ಗುರಿ ಮುಟ್ಟಿದ್ದೇ ಗೊತ್ತಾಗೋದಿಲ್ಲ. ಅದೇ ನೋಡಿ ಕಷ್ಟ ಇರುವಂತಹ ವಾಹನ ಹತ್ತಿ, ಆಗ ನಿಮಗೆ ಆ ಪ್ರಯಾಣ ಮಾಡೋದ್ರೊಳಗೆ ಒಂದು ಯುಗ ಕಳೆದು ಹೋದಾಗೆ ಆಗುತ್ತೆ. ಹಾಗೇನೆ ಈ ಬ್ರಹ್ಮದೇವರಿಗೆ ಸತ್ಯಲೋಕದಿಂದ ನಮ್ಮ ಶ್ರೀನಿವಾಸ ಇರುವ ಜಾಗಕ್ಕೆ ಬಂದರೂ ಅವರಿಗೆ ಯಾವ ಪ್ರಯಾಣದ ಆಯಾಸವಾಗಲಿಲ್ಲ ಅಂತ ವರ್ಣನೆ. ಯಾಕಾಗಲಿಲ್ಲ? ವಾಹನ ಅಷ್ಟು ಸ್ವಚ್ಛವಾಗಿತ್ತು. ಎಷ್ಟು ಸ್ವಚ್ಛವಾಗಿತ್ತು? ಚಂದ್ರನಂತೆ ಸ್ವಚ್ಛವಾದಂತಹ ಬಿಳಿ ಬಣ್ಣದಿಂದ ಕೂಡಿರತಕ್ಕಂತಹ. ಅದಕ್ಕೆ ನೋಡಿ ಹಂಸ ಪಕ್ಷಿ ಏನು ಅಂದ್ರೆ, ಎಲ್ಲಿ ತನಕ ಅಂದ್ರೆ ಆ ಹಂಸ ಪಕ್ಷಿ ರಾಜಹಂಸ ಅಂತ ಅದನ್ನ ಕರೀತಾರೆ. ಆ ಹಂಸ ಪಕ್ಷಿಗಳು ಯಾವತ್ತಿಗೂ ಕೂಡ ತನ್ನ ಪತ್ನಿಯ ಸಂಗ ಮಾಡೋದಿಲ್ಲಂತೆ ನೀರಿನಲ್ಲಿ. ಯಾಕೆ ಅಂದ್ರೆ ಅದೊಂದು ದೊಡ್ಡ ವ್ರತ ಅಂತ. ಯಾಕೆ? ನಾನು ಬ್ರಹ್ಮದೇವರಿಗೆ ವಾಹನನಾಗಿದ್ದೇನೆ. ಎಷ್ಟು ಸ್ವಚ್ಛವಾದ ಮನಸ್ಸಿನಿಂದ ವಾಹನನಾಗಿದ್ದೇನೆ ಅಂತಂದ್ರೆ, ಮತ್ತೆ ಹಾಗಾದ್ರೆ ಹಂಸ ಪಕ್ಷಿಗಳು ಮಕ್ಕಳನ್ನು ಪಡಿತಾವಲ್ಲ, ಅದು ಹೇಗೆ ಅಂದ್ರೆ, ತಾನು ದೈಹಿಕ ಸಂಪರ್ಕಕ್ಕೊಳಗಾಗದೆ ಕೇವಲ ಆ ನೀರಿನಲ್ಲಿ ಹೋಗ್ತಾ ಇರುವಾಗ ಹೆಣ್ಣು ಹಂಸ ಬರ್ತದೆ ರಾಜಹಂಸದ ಹತ್ರ. ಅದು ಬಂದಾಗ ಅದು ಹಾಗೆ ಸ್ವಚ್ಛವಾದ ಮನಸ್ಸಿನಿಂದ ಬರುತ್ತಂತೆ. ಆಗ ಏನ್ ಮಾಡತ್ತೆ, ಈ ಗಂಡು ಹಂಸ ಹೆಣ್ಣು ಹಂಸ ನೀರಲ್ಲಿ ಒಟ್ಟಿಗೆ ಹೋಗ್ತದಂತೆ. ಎರಡೂ ರೆಕ್ಕೆಗಳು ಒಂದಕ್ಕೊಂದು ಹೀಗೆ ಘರ್ಷಣೆ ಆಗುತ್ತೆ. ಎರಡೂ ರೆಕ್ಕೆಗಳು ಹೋಗ್ತಾ ಇರುವಾಗ ಇದು ಮುಂದೆ ಹೋಗುತ್ತೆ, ಇದು ಮುಂದೆ ಹೋಗುತ್ತೆ, ಇದು ಮುಂದೆ ಹೋಗುತ್ತೆ, ಇದು ಮುಂದೆ, ಹಾಗೆ ಮುಂದೆ ಮುಂದೆ ಹೋಗುತ್ತಾ ಏನು ಘರ್ಷಣೆ ಆಗುತ್ತಲ್ಲ, ಅಷ್ಟರೊಳಗೆ ಅದು ಗರ್ಭಧಾರಣೆ ಆಗುತ್ತೆ ಅಂತನ್ನುವ ಮಾತನ್ನ ವೇದವ್ಯಾಸ ದೇವರು ವಿಷ್ಣು ರಹಸ್ಯ ಎನ್ನುವಂತಹ ಗ್ರಂಥದಲ್ಲಿ ಇದನ್ನ ತಿಳಿಸಿದ್ದಾರೆ. ಹಾಗಾಗಿ ಅಷ್ಟು ಸ್ವಚ್ಛವಾದ ಮನಸ್ಸು ಅದರದ್ದು. ಯಾಕೆ ಅಂದ್ರೆ, ನಾನು ಬ್ರಹ್ಮದೇವರಿಗೆ ವಾಹನನಾಗಿದ್ದೇನೆ, ಯಾವ ಕ್ಷಣದಲ್ಲಾದರೂ ಬ್ರಹ್ಮದೇವರು ನನ್ನಲ್ಲಿ ಪ್ರಯಾಣ ಮಾಡಬಹುದು ಅನ್ನುವಂತಹ ಸ್ವಚ್ಛವಾದ ಮನಸ್ಸಿನಿಂದ ಕೂಡಿರ್ತಕ್ಕಂಥದ್ದು. ಹಾಗಾದ್ರೆ ಏನು ತಾತ್ಪರ್ಯ ಇದರಿಂದ? ನಾವು ಕೂಡ ಭಗವಂತನನ್ನ ಕಾಣಬೇಕಾದ್ರೆ ಹೇಗಿರಬೇಕು ಅಂದ್ರೆ ಸ್ವಚ್ಛವಾದ ಮನಸ್ಸಿನಿಂದ ಕೂಡಿರ್ಬೇಕು. ಅಂದರೆ ನಮ್ಮ ಮನಸ್ಸು ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟು ಬೇಗ ಭಗವಂತ ನಮಗೆ ಸಿಗುತ್ತಾನೆ. ನಮ್ಗೆ ಯಾಕೆ ಭಗವಂತ ತಡ? ನಮ್ಮ ಮನಸ್ಸೆಲ್ಲವೂ ಕಶ್ಮಲ. ಅವನು ಕಂಡ್ರೆ ಆಗಲ್ಲ, ಇವನು ಕಂಡ್ರೆ ಆಗಲ್ಲ, ಅವನು ಕಂಡ್ರೆ ಆಗಲ್ಲ, ಬರೀ ಇದೇ ದ್ವೇಷ ಅಸೂಯೆಗಳಿಂದ ಹೋಗ್ತಾ ಇದ್ರೆ ದೇವರು ಯಾವಾಗ ಸಿಗ್ತಾನೆ? ದೇವರು ಹೇಳ್ತಾನೆ, ನಿಷ್ಕಲ್ಮಶವಾಗಿರತಕ್ಕಂತ ಮನಸ್ಸಿನಿಂದ ನನ್ನ ಆರಾಧನೆ ಮಾಡಿದ್ರೆ. ಅದಕ್ಕೆ ಹೇಳ್ತಾರೆ, ಏನು ವಲ್ಲೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು,
ಜ್ಞಾನ ಭಕ್ತಿ ಕೋಡು ಎನಗಿದೊಂದೇ ದೊಡ್ಡದು. ಹಿಂದೆ ಎನ್ನ ಬೈದವರೆಲ್ಲ ಚೆಂದಾಗಿರಲಿ, ಮುಂದೆ ಎನ್ನ ಬೈಯುವರೆಲ್ಲ ಅಂದಡಬೇರಲಿ. ಒಂದೊಂದು ಮಾತಿನಲ್ಲಿಯೂ ತಾತ್ಪರ್ಯ, ಒಂದೊಂದು ಮಾತಿನಲ್ಲಿಯೂ ತಾತ್ಪರ್ಯ. ಅದನ್ನೇ ಹೇಳ್ತಾರೆ, ಭಗವಂತನನ್ನ ಕಾಣುವ ಮಾರ್ಗದಲ್ಲಿ ಪ್ರಯಾಣಿಸಬೇಕಾದರೆ ಮನಸ್ಸು ಸ್ವಚ್ಛವಾಗಿರಬೇಕು, ದ್ವೇಷ ಅಸೂಯೆಗಳಿರಬಾರದು. ಒಂದು ಲೇವದಿಂದ ಎನ್ನ ಕಾಡಿದವರಿಗೆ, ಜೇನು ತುಪ್ಪ ಸಕ್ಕರೆ ಊಟ ಆಗಲಿ ಅವರಿಗೆ. ಈ ಭಾವನೆ ನಮ್ಮಲ್ಲಿ ಇದೆಯಾ? ಎದೆ ತಟ್ಟಿಕೊಂಡು ಹೇಳಿ ನೋಡೋಣ. ಏನೋ ಒಂದು ದ್ವೇಷ, ಏನೋ ಸಣ್ಣ ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ದ್ವೇಷಗಳು. ಈ ದ್ವೇಷ ಅಸೂಯೆಗಳು ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಅವ್ರನ್ನ ಕಂಡ್ರೆ ನಂಗಾಗಲ್ಲ, ಇವ್ರನ್ನ ಕಂಡ್ರೆ ಆಗಲ್ಲ. ಅವ್ರ ಪ್ರವಚನಕ್ಕೆ ನಾನ್ ಬರಲ್ಲ, ಇವ್ರ ಪ್ರವಚನಕ್ಕೆ ಬರಲ್ಲ. ಆ ಸ್ವಾಮಿಗಳನ್ನ ಕಂಡ್ರೆ ಆಗಲ್ಲ, ಈ ಸ್ವಾಮಿಗಳನ್ನ ಯಾತಕ್ಕೆ ಬೇಕು? ಇದಾ ನಮ್ಮ ಸಾಧನೆ. ಕಲಿ ಎಲ್ಲಿ ತನಕ ಪ್ರೇರಣೆ ಮಾಡ್ತಾನೆ ಅಂದ್ರೆ ಯಾರನ್ನೂ ದ್ವೇಷಿಸಬಾರದು. ಯಾರನ್ನೂ ದ್ವೇಷಿದರು ಎಂದರೋ ಮಹಾನುಭಾವನು. ಎಷ್ಟು ಜನ ಇದ್ದಾರೆ, ಯಾರು ಹೇಗಿರ್ತಾರೆ ಗೊತ್ತಿಲ್ಲ. ಒಂದು ತಿಳ್ಕೊಳ್ಳಿ, ಈ ದ್ವೇಷ ಅಸೂಯೆಗಳಿಂದ ನಮ್ಮ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ದ್ವೇಷ ಮಾಡಬೇಕು? ಯಾಕೆ ಅಸೂಯೆ ಪಡಬೇಕು? ಖುಷಿ ಪಡೋಣ. ನನ್ನಲ್ಲಿ ಇಲ್ಲದಿರುವಂತ ಗುಣ ಅವರಲ್ಲಿ ಇದೆ. ಸಂತೋಷ ಪಡ್ಲಿಕ್ಕೆ ಏನ್ ಗಂಟು ಹೋಗಿದೆ? ಅದಕ್ಕೇನ್ ರೊಕ್ಕ ಖರ್ಚಾಗುತ್ತಾ? ಏನಿಲ್ಲ. ಆದ್ದರಿಂದ ಜೀವನದಲ್ಲಿ ಒಂದು ತಿಳ್ಕೊಳ್ಳಿ, ಯಾವತ್ತಿಗೂ ದ್ವೇಷ ಇರಬಾರದು ಎಂಬ ತತ್ವವನ್ನ ನೋಡಿ. ಭಗವಂತನನ್ನ ಕಾಣಲಿಕ್ಕೆ ಹೊರಟ ಬ್ರಹ್ಮದೇವರಿಗೆ ಅಂತಹ ಸ್ವಚ್ಛವಾದ ಮನಸ್ಸು ಯಾಕೆ ಬಂತು? ಅವರ ವಾಹನವು ಅಷ್ಟೇ. ಅಂತಹ ಸ್ವಚ್ಛವಾದ ಮನಸ್ಸಿನ ಬ್ರಹ್ಮದೇವರು ಬರಬೇಕಾದರೆ ಆ ವಾಹನಕ್ಕೆ ಅದರ ರಸ ಸಿಗದೆ ಇರುತ್ತದೆಯೇ? ಆದ್ದರಿಂದ ಅದು ಸ್ವಚ್ಛವಾದ ಮನಸ್ಸಿನಿಂದ ಕೂಡಿದೆ. ಆದ್ದರಿಂದ ಚಂದ್ರಬಿಂಬ ನಿಪಾತ್ ಹಂಸಾತ್ ಅವರುಖ್ಯ ಪಿತಾಮಹ. ಆ ಶ್ರೀನಿವಾಸ ದೇವರನ್ನ ಏನು ಮಾಡಿದ್ರು ನೋಡಿ. ಅಂತಹ ಸ್ವಚ್ಛ ಮನಸ್ಸಿನಿಂದ ಕೂಡಿದ ಹಂಸದ ಮೇಲೆ ಕೂತ್ಕೊಂಡು ಬಂದಿದ್ದಾರೆ ಬ್ರಹ್ಮದೇವರು ಅಲ್ವೇ? ನೋಡಿ, ಇಲ್ಲಿ ತನಕ ಕರ್ಕೊಂಡ್ ಬಂದದ್ದೇ ಅಂತ ಸ್ವಚ್ಛ ಮನಸ್ಸು. ಭಗವಂತನನ್ನ ಕಾಣಬೇಕಾದ್ರೆ ಅದನ್ನೂ ತ್ಯಾಗ ಮಾಡಬೇಕು ಅಂತಾರೆ. ಅದನ್ನೂ ತ್ಯಾಗ ಮಾಡ್ಬೇಕು. ಅಂತಹ ಚಂದ್ರನಂತೆ ಸ್ವಚ್ಛವಾದ ಮನಸ್ಸಿನಿಂದ ಕೂಡಿದ ಬೆಳ್ಳಗಿರುವ ಹಂಸದ ಮೇಲೆ ಕೂತುಕೊಂಡು ಇಲ್ಲಿ ತನಕ ಬಂದ್ರೆ ವಿಶ್ವಕ್ಷೇನ ಹೇಳಿದ್ರೆ ಆ ಭಗವಂತ ನಿಮ್ಮನ್ನ ಕಾಣ್ಲಿಕ್ಕೆ ಬರ್ತಿದ್ದಾನೆ ಅಂತ ಕೇಳಿದ ಕೂಡಲೇ ಏನು ಮಾಡಿದ್ರು ಆ ಬ್ರಹ್ಮದೇವರು? ಅದಕ್ಕೆ ಹೇಳ್ತಾರೆ ಹಂಸಾದವರೊಖ್ಯ ಪಿತಾಮಹ. ಆ ಹಂಸದಿಂದ ಇಳಿದು ಬಿಟ್ರಂತೆ. ಬೇಡ, ಇದೂ ಕೂಡ ಬೇಡ ಅಂದ್ರೆ ಅಂತಹ ಸ್ವಚ್ಛವಾದ ಮನಸ್ಸು ಕೂಡ ಅದನ್ನೂ ಮೀರಿರ್ತಕ್ಕಂಥ ಪರಿಶುದ್ಧವಾದದ್ದು ಅಲ್ಲ. ಈಗ ನೋಡಿ, ಹಾಲು ಅಂದ್ರೇನೆ ಸ್ವಚ್ಛ ಮನಸ್ಸು. ನಮ್ಮಲ್ಲಿ ಉಂಟು ಏನು ಅಂತ? ದ್ವೀಪಗಳು. ಯಾವ ದ್ವೀಪ ನೋಡಿ? ಜಂಬೂ ದ್ವೀಪ, ಲಕ್ಷದ್ವೀಪ, ಶಾಲ್ಮಲಿ ದ್ವೀಪ, ಕ್ರೌಂಚ ದ್ವೀಪ, ಶಾಖ ದ್ವೀಪ, ಕುಶ ದ್ವೀಪ, ಪುಷ್ಕರ ದ್ವೀಪ ಅಂತ 7 ದ್ವೀಪಗಳಿವೆ. ಅದರಲ್ಲಿ ಲವಣ ಸಮುದ್ರ, ಆಮೇಲೆ ಇಕ್ಷುರಸ ಸಮುದ್ರ, ಇದು ಸುರಾ ಸಮುದ್ರ, ಮೊಸರಿನ ಸಮುದ್ರ, ಹಾಲಿನ ಸಮುದ್ರ, ಶುದ್ಧ ನೀರಿನ ಸಮುದ್ರ. ಕೊನೆಗಿರೋದು ಯಾವುದು? ಶುದ್ಧ ನೀರು. ಅಲ್ಲೇ ಭಗವಂತ ಇರೋದು. ಹಾಗಾದ್ರೆ ಇಲ್ಲಿ ನೋಡಿ, ಉಪ್ಪಿನ ಸಮುದ್ರ ಸಂಸಾರ, ಅದನ್ನ ದಾಟಿ ಆಯ್ತು. ಅದರೊಳಗೆ ಸುಖ ದುಃಖಗಳ ಮಿಶ್ರಿತ ನೋಡಿ. ಅದನ್ನು ಇಕ್ಷುರಸ ಸಮುದ್ರ, ಅದನ್ನು ದಾಟಿ ಆಯ್ತು. ಆಮೇಲೆ ಸುರಾ ಸಮುದ್ರ, ಹಾಗೂ ಹೀಗೂ ಅಂತ. ಆಮೇಲೆ ಸ್ವಲ್ಪ ಮುಂದೆ ಹೋದ್ರೆ ತುಪ್ಪದ ಸಮುದ್ರ, ಅದು ಏನೋ ಗಟ್ಟಿ ಗಟ್ಟಿಯಾಗಿರ್ತದೆ, ಅರ್ಥ ಆಗತ್ತೆ ಅರ್ಥ ಆಗೋದಿಲ್ಲ. ಮುಂದೆ ಮೊಸರಿನ ಸಮುದ್ರ, ಏನು ಕೊನೆಗೆ ಸ್ವಚ್ಛವಾಗಿರತಕ್ಕಂತ ಮನಸ್ಸಿನಿಂದ ಕೂಡಿದ್ದು ಯಾವುದು? ಹಾಲು. ಹಾಲಿನ ಸಮುದ್ರಕ್ಕೆ ಹೋಗ್ತಾರೆ, ಅಲ್ಲಿ ಏನೇನು ದೋಷಗಳಿಲ್ಲ, ಪರಿಶುದ್ಧ ಮನಸ್ಸಿನಿಂದ ಕೂಡಿರ್ತಕ್ಕಂಥದ್ದು, ಸ್ವಚ್ಛವಾದ ದ್ವೇಷ ಅಸೂಯೆಗಳು ಇಲ್ಲದೆ ಇರತಕ್ಕಂತ ಜಾಗ. ಆದರೂ ಅಲ್ಲಿಗೆ ಹೋದ ಮೇಲೆ ಅದು ಸಾಕಾಗೋದಿಲ್ಲ, ಇನ್ನೂ ಪರಿಶುದ್ಧ ಯಾವುದು? ಸ್ವಚ್ಛವಾದ ತಿಳಿ ನೀರು. ಅಂತಹ ಶುದ್ಧವಾದ ನೀರಿನಿಂದ ಕೂಡಿದ ಸಮುದ್ರ, ಅದು ಪುಷ್ಕರ ದ್ವೀಪ. ಅಲ್ಲಿ ಬ್ರಹ್ಮದೇವರು ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾರೆ. ಏನ್ ತೋರಿಸ್ಕೊಡ್ತಾ ಇದ್ದಾರೆ? ದ್ವೇಷಾಸೂಯೆಗಳನ್ನ ಬಿಡಬೇಕು, ಹೌದು. ಅದನ್ನು ಮೀರಿರ್ತಕ್ಕಂಥ ಸ್ವಚ್ಛವಾದ ಮನಸ್ಸು ಅಂತನ್ನುವಂತಹದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂತಹ ಹಂಸ ಪಕ್ಷಿಯನ್ನು ಬಿಟ್ಟು ನಮ್ಮ ಬ್ರಹ್ಮದೇವರು ಏನ್ ಮಾಡಿದ್ರು? ಪಾದಾಭ್ಯಾಂ ಆಗಮತ್ ಶೀಘ್ರಂ ಯತ್ರ ಗಚ್ಚತಿ ಕೇಶವಃ ದಂಡವತ್ ಪ್ರಣಿಪತ್ಯಾತ ಚಾಗ್ರೇ ಪತ್ನೋಗರೇ ಸ್ಥಿತಃ. ಏನ್ ಮಾಡಿದ್ದಾರೆ? ಶ್ರೀನಿವಾಸ ನೋಡ್ಲಿಕ್ಕೆ ಚತುರ್ಮುಖ ದೇವರು
ಏನ್ ಮಾಡಿಬಿಟ್ರು, ಅಲ್ಲಿಂದ ಇಳಿದು ಬಿಟ್ರು, ಕಾಲಿನಿಂದ ನಡ್ಕೊಂಡು ಹೋಗ್ಬಿಟ್ರು. ಇದು ನಿಜವಾಗಿಯೂ ತೀರ್ಥಕ್ಷೇತ್ರಕ್ಕೆ ನಾವು ಹೋಗುವಾಗ ಬರಿಗಾಲಿನಿಂದ ನಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅತಿ ಸ್ವಚ್ಛವಾದ ಮನಸ್ಸಿನಿಂದ ಕೂಡಿದಾಗ ಮಾತ್ರ ದೇವರು ಸಿಗ್ತಾನೆ. ಹಂಸನ ಮೇಲೆ ಕೂತ್ಕೊಂಡು ಹೋಗ್ಬೋದಾಗಿತ್ತು, ಹೋಗಲಿಲ್ಲ, ನಡ್ಕೊಂಡು ಹೋದ್ರು. ನಡ್ಕೊಂಡು ಹೋದ ಕೂಡ್ಲೆ ಶ್ರೀನಿವಾಸ ಬರ್ತಾ ಇರೋದನ್ನ ನೋಡಿ ಚತುರ್ಮುಖ ಬ್ರಹ್ಮದೇವರು ಆ ಜಗನ್ನಾಥನನ್ನ ಏನ್ ಮಾಡಿದ್ರು, ಅವ ಬಾರೋ ಅಂತ ಈಗ ಆಲಿಂಗನ ಮಾಡ್ಕೊಳ್ಳಿಕ್ ಬಂದ್ರಂತೆ. ನಾವು ಕೂಡ ಆಲಿಂಗನ ಮಾಡ್ಕೊಂಡ್ಬಿಟ್ರೆ ದೇವರು ಪರೀಕ್ಷೆ ಮಾಡ್ತಾನೆ, ನಾನು ಆಲಿಂಗನ ಮಾಡ್ಕೊಂಡ್ರೆ ಅವನು ಆಲಿಂಗನ ಮಾಡ್ಕೊಂತಾರ ಅಂತ. ನಾವಾದ್ರೆ ಏನ್ ಮಾಡ್ತೀವಿ, ಅವ್ರು ಏನ್ ಮಾಡ್ತಾರೋ ನಾವು ಹಾಗೆ ಮಾಡ್ತೀವಿ. ಅವನ ಆಲಿಂಗನ ಮಾಡ್ಕೊಂಡ್ರೆ ನಾವು ಆಲಿಂಗನ ಮಾಡ್ಕೋಬಾರ್ದು. ಅಂತ ದೊಡ್ಡ ವ್ಯಕ್ತಿ ಈಗ ಸ್ವಾಮಿ ಬಾರೋ ಅಂತ ಬೆನ್ ತಟ್ಲಿಕ್ ಬಂದ್ರೆ ನಾವು ಅವ್ರ ಬೆನ್ ತಟ್ಟಬಾರ್ದು. ಏನ್ ಮಾಡ್ಬೇಕು ನೋಡಿ, ಆ ಚತುರ್ಮುಖ ಬ್ರಹ್ಮದೇವರನ್ನು ನೋಡಿ ತಿಳಿಬೇಕು. ಅವರು ಆಲಿಂಗನ ಮಾಡಿಕೊಳ್ಳಿಕ್ಕೆ ಅಂತ ಶ್ರೀನಿವಾಸ 2 ಕೈಗಳನ್ನ ತಂದನಂತೆ, ಬಾರೋ ಮಗನೇ ಅಂತ. ಆಗ ಬ್ರಹ್ಮದೇವರು ಓಡಿ ಹೋಗಿ ಕಾಲಿಗೆ ಬಿದ್ದು ಬಿಟ್ರಂತೆ, ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರು. ದಂಡವತ್ ಪ್ರಣಿಪತ್ಯಾತ ಚಾಗ್ರೇ ಬದ್ವಾ ಕರವು ಸ್ಥಿತ ಚಾರೋಕ್ಯ ಗರುಡಾದಾಸ ಆಸಸಾದ ಪಿತಾಮಹಂ. ಎಂಥ ಅದ್ಭುತವಾದ ಮಾತನ್ನು ಹೇಳ್ತಾ ಇದ್ದಾರೆ. ನಮಸ್ಕಾರ ಮಾಡಿ ಕಾಲನ್ನು ಮುಟ್ಟಿ ಗಟ್ಟಿಯಾಗಿ ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಉಚ್ಚತೆ ಎಂಬುದಾಗಿ ಸ್ತೋತ್ರವನ್ನ ಮಾಡಿದ್ದಾರೆ. ಅವರು ಆಲಿಂಗನ ಮಾಡಿಕೊಳ್ಳಿಕ್ ಬಂದ್ರೆ ತಾನು 2 ಕೈಗಳನ್ನು ಕಟ್ಟಿಕೊಂಡು ಹೀಗೆ 2 ಕೈಗಳನ್ನು ಕಟ್ಟಿಕೊಂಡು ತಲೆಯನ್ನ ಬಾಗಿಸಿ ಏನು ಆದೇಶ ಮಾಡ್ತೀರಿ ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಿ 2 ಕೈಗಳನ್ನ ಜೋಡಿಸಿಕೊಂಡು ಏನು ಹೆದರುವವರು ಹೀಗಿರ್ತಾರಲ್ಲ ಹಾಗೆ ನಿಂತಿದ್ದಾರೆ. ಅವನ ಆಲಿಂಗನ ಮಾಡಿಕೊಂಡ ಅಂತ ನಾವು ಆಲಿಂಗನ ಮಾಡ್ಕೊಂಡ್ಬಿಟ್ಟಿದ್ರೆ ಏನ್ ಗತಿ ಆಗಿರೋದು. ಬ್ರಹ್ಮದೇವರು ನೋಡಿ ಕಲಿಬೇಕು, ಹೇಗೆ ದೊಡ್ಡವರ ಜೊತೆಗೆ ನಾವು ವ್ಯವಹರಿಸಬೇಕು ಎಂಬತಕ್ಕಂಥದ್ದನ್ನು ನಾವು ಕಲಿಬೇಕಾಗ್ತದೆ. ಹೀಗೆ ಅವನ ಆದೇಶಕ್ಕಾಗಿ ಪ್ರಣಾಮ ಪೂರ್ವಕವಾಗಿ ನಮಸ್ಕಾರ ಮಾಡಿ ಕೈ ಜೋಡಿಸಿಕೊಂಡು ಏನು ಮಾಡಬೇಕು ಅಂತ ಕೈ ಕಟ್ಟಿಕೊಂಡು ನಿಂತಿದ್ದಾರಂತೆ. ಅಂತಹ ಬ್ರಹ್ಮದೇವರನ್ನ ಕೈ ಹಿಡಿದು ಮಲಗಿದವರ ಇದ್ದಾರೆ, ಅವ್ರನ್ನ ಎಬ್ಬಿಸಿದ್ರಂತೆ. ಎಬ್ಬಿಸಿ ಬಿಟ್ಟು ನೀನು ಬೇಡ ಅಂದ್ರು ನಾನು ಆಲಿಂಗನ ಮಾಡಿಕೊಳ್ತೇನೆ ಅಂತ ಹೇಳಿ ಪರಮಾತ್ಮ ನೋಡಿ ಆಲಿಂಗನದಲ್ಲೂ ತಾರತಮ್ಯ ನೋಡಿ, ಎಷ್ಟು ಅದ್ಭುತವಾದ ತಾರತಮ್ಯ. ಇವ್ರು ಏನ್ ಮಾಡಿದ್ರು ಗೊತ್ತೇನು, ಆ ಪರಮಾತ್ಮ ಆಲಿಂಗನ ಮಾಡಿಕೊಂಡಿದ್ದಂತೆ. ಆಲಿಂಗನ ಮಾಡಿಕೊಂಡ್ರೆ ಇವ್ರು ಹೇಗಿದ್ರು, ಆ ಭಕ್ತಿಯಿಂದ ಕೂಡಿದ ಆ ಕೈ ಜೋಡಿಗಳು ಅಂದ್ರೆ ನಮಸ್ಕಾರದ ಮುದ್ರೆಗಳಿಂದ ಕೂಡಿಕೊಂಡು ಹೀಗಿದ್ರಂತೆ. ಹಾಗೆ ಆಲಿಂಗನ ಮಾಡಿಕೊಂಡು ಅವರು ಆಲಿಂಗನ ಮಾಡ್ಕೊಂಡ್ರು ಅಂತ ಬ್ರಹ್ಮದೇವರು ಆಲಿಂಗನ ಮಾಡ್ಕೊಳ್ಳಿಲ್ಲ. ಇದು ಬಹಳ ಮುಖ್ಯವಾಗಿ ನಾವು ತಿಳಿಯಬೇಕಾದಂತಹದ್ದು. ರಾಮಚಂದ್ರ ದೇವರು ಹನುಮಂತ ದೇವರನ್ನ ಆಲಿಂಗನ ಮಾಡಿಕೊಳ್ಳುವಾಗಲೂ ಕೂಡ ಈ ಚಿತ್ರದಲ್ಲಿ ಏನ್ ಮಾಡ್ತಾರೆ, ಅವನು ಆಲಿಂಗನ ಮಾಡ್ಕೊಂಡ ಇವನು ಆಲಿಂಗನ ಮಾಡ್ಕೊಂಡ ಅಂತ ಇಲ್ಲ, ತಪ್ಪು. ರಾಮಚಂದ್ರ ದೇವರು ಆಲಿಂಗನ ಮಾಡಿಕೊಂಡದ್ದು ಹೌದು, ಹನುಮಂತ ದೇವರು ಕೈ ಜೋಡಿಸಿಕೊಂಡು ಹಾಗೆ ನಿಂತಿದ್ದಾರೆ. ಅವರನ್ನ ಆಲಿಂಗನ ಮಾಡಿಕೊಳ್ಳುವ ಅಧಿಕಾರ ಭಗವಂತನಿಗೆ ಮಾತ್ರ, ನಮಗಿಲ್ಲ. ನಾವೇನಿದ್ರು ಕಾಲು ಬುಡಕ್ಕೆ ಕಸಕ್ಕೆ ಸಮಾನ ಹಾಗಿರಬೇಕು ಎಂಬತಕ್ಕಂಥದ್ದನ್ನ ತೋರಿಸಿಕೊಡ್ತಾ ಇದ್ದಾರೆ. ಆ ಬ್ರಹ್ಮದೇವರ ಸಮೀಪಕ್ಕೆ ಬಂದು ಅವರನ್ನ ಎಬ್ಬಿಸಿ ಸ್ವಲ್ಪ ಕಾಲಾಂತರ ಅವರಿಗೆ ಮಾತನಾಡ್ಲಿಕ್ಕೆ ಆಗ್ತಿಲ್ಲಂತೆ. ಈ ಭಗವಂತನು ಹಾಗೆ ನಟನೆ ಮಾಡ್ತಾ ಇದ್ದಾನೆ, ನಿನ್ನ ನೋಡಿ ಎಷ್ಟು ದಿನ ಆಯ್ತು ಮಾತನಾಡ್ಲಿಕ್ಕೆ ಮಾತು ಬರ್ತಾ ಇಲ್ಲ ಅಂತ ದೇವರು ಅದರಂತೆ ಬ್ರಹ್ಮದೇವರು ಕೂಡ ನಡೆಸಿದ್ದಾರೆ. ಕೊನೆಗೆ ಇವರ ಮಾತುಕತೆಗಳೆಲ್ಲ ಆದ ಮೇಲೆ ಆ ಬ್ರಹ್ಮದೇವರು ಆ ಶ್ರೀನಿವಾಸ ದೇವರು ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಉತ್ತಿಷ್ಠತಾತ ಭದ್ರಂತೆ ಪಶ್ಯ ಮಾತುರಂ ಕೃಶಂ ಬಹುಕಾಲೇನ ತೇ ಬುದ್ಧಿ ಮಮ ದರ್ಶನ ಲಾಲಸಾಹ. ನಿಜವಾಗಿಯೂ ಅದ್ಭುತವಾಗಿರತಕ್ಕಂತ ಮಾತು. ಆ ಬ್ರಹ್ಮದೇವರ ಮಾತನ್ನ ನಾವು ಕೇಳಬೇಕು, ಎಷ್ಟು ಕೇಳಿದ್ರು ಕೂಡ ನಮಗೆ ಕಡಿಮೆ ಆಗತ್ತೆ. ಅಂತಹ ಅದ್ಭುತವಾಗಿರತಕ್ಕಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಏನು ಆ ಶ್ರೀನಿವಾಸನ ಮಾತುಗಳ ಸ್ವಾರಸ್ಯ, ಒಳಗಿರ್ತಕ್ಕಂಥ ತತ್ವಗಳೇನು, ಯಾವ ರೀತಿಯಾಗಿ ನಾವು ಅರ್ಥೈಸ್ಕೊಳ್ಬೇಕು ಅನ್ನುವಂತ ಮಾತನ್ನ ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರನಿಂದ ಅಭಿನ್ನನಾದ ಶ್ರೀದೇವಿ ಭೂದೇವಿ ಸಮೇತನಾದ ಪದ್ಮಾವತಿ ಸಮೇತನಾದ ಶ್ರೀನಿವಾಸ ದೇವರ ಅಡಿದಾವರೆಗಳಲ್ಲಿ ಈ ನುಡಿ ಕುಸುಮಗಳನ್ನ ಅರ್ಪಿಸುತ್ತಾ ಶ್ರೀಕೃಷ್ಣ ಪಣಮಸ್ತು. ಆಚಾರ್ಯ ಇವತ್ತೇ ಒಂದು ಒಳ್ಳೆ ಪರಿಪಕ್ವವಾದ ತಿದ್ದುಪಡಿಯನ್ನು ಮಾಡಿಕೊಟ್ರು ನಮಗೆ. ಇವತ್ತೇ ಸ್ನಾನ ಮಾಡುವಾಗ ಗಂಗಾ ಸಿಂಧು ಸರಸ್ವತಿ ಚ ತೆಗೆದು ಕೃಷ್ಣ ಭೀಮಗತಿ ಫಲ್ಗ ಸರಿಯೋ ಶ್ರೀ ಗಂಡಕಿ ಗೋಮತಿ ಕಾವೇರಿ ಕಪಿಲ